ಶ್ರೀದೇವಿ ಮಹಾತ್ಮೆ ಅಧ್ಯಾಯ 4. ಸುರಾಸುರ ಜಗದ್ವಂದ್ಯೆ ಸರ್ವದಾನ ವಿಶೋಧಿನಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಶಿವನು ಹೇಳಿದ ದೇವಿ ಮಹಾತ್ಮೆಯನ್ನು ಸೂತ ಮುನಿಗಳು ಋಷಿಗಳು ಹೇಳಲು ಮುಂದುವರೆಸಿದರು. ಮಹಿಷಾಸುರನ ಬಂಟರಾದ ರಸಿಲೋಮ ರುದಗ್ರರು ಹತರಾಗಿ ಸೈನ್ಯವು ನಾಶವಾದ ಬಳಿಕ ಇನ್ನೊಬ್ಬ ಮಹಾದೈತ್ಯ ಚಕ್ಷುರಾಸುರನು ಧನುರ್ಬಾಣಧಾರಿಯಾಗಿ ದೇವಿಯ ಮೇಲೆ ದಾಳಿ ಮಾಡಿದನು. ದೇವಿಯು ಆ ದೈತ್ಯನ ಬಾಣಗಳನ್ನು ಲೀಲೆಯಿಂದ ಕತ್ತರಿಸಿ ಹಾಕಿ ಆತನ ರಥ ವಾಹನ ಸೇನೆಯನ್ನು ಸಂಹಾರ ಮಾಡಿದಳು. ಚಕ್ಷುರನು ಮತ್ತೆ ಬಾಣ ಪ್ರಯೋಗ ಮಾಡಿದನು. ಬೆಟ್ಟಗಳು ಸಾಲು ಸಾಲಾಗಿ ಬಂದು ಬಿದ್ದವು. ದೇವಿಯು ತನ್ನ ವಜ್ರಾಯುಧದಿಂದ ಆ ಪರ್ವತವನ್ನು ಪುಡಿ ಮಾಡಿದಳು. ಚಕ್ಷುರನು ಮತ್ತೆ ಕೋಪದಿಂದ ಸಾಗರಾಸ್ತ್ರವನ್ನು ಪ್ರಯೋಗಿಸಲು ಎಲ್ಲ ಕಡೆ ಜಲಮಯವಾಯಿತು. ದೇವಿಯು ಇದನ್ನು ಆಪೋಷಣದಂತೆ ಕುಡಿದಳು. ಅವನು ಮತ್ತೆ ಪ್ರಯೋಗಿಸಿದ ಬಾಣಗಳನ್ನು ನುಂಗಿದಳು. ಅವನ ಅಗ್ನಿವರ್ಣ ಅಸ್ತ್ರಗಳು ವಿಫಲವಾಗಲು ಮಹಾನಾರಾಯಣಾಸ್ತ್ರ ಪ್ರಯೋಗಿಸಿದನು. ಪ್ರಜ್ವಲಿಸುವ ಆ ದಿವ್ಯಾಸ್ತ್ರಕ್ಕೆ ದೇವತೆಗಳು ಕೈ ಮುಗಿದರು. ದೇವಿಯು ಅದನ್ನು ಸ್ವೀಕರಿಸಿದಳು. ದೇವತೆಗಳಿಗೆ ಸಂತೋಷ, ರಾಕ್ಷಸರಿಗೆ ಭಯವಾಯಿತು. ಚಕ್ಷುರಾಸುರನು ಈ ಆಶ್ಚರ್ಯಕರ ಘಟನೆಯನ್ನು ನೋಡಿ, ದೇವಿ, ನೀನು ಯಾರು? ನೀನು ಹೆಣ್ಣು, ನಿನ್ನನ್ನು ಕೊಲ್ಲಲು ಬಯಸದೆ ಜೀವಭಿಕ್ಷೆ ನೀಡುತ್ತಿರುವೆ ಎಂದು ದರ್ಪದಿಂದ ನುಡಿದನು. ದೇವಿಯು, ಮೂರ್ಖನೇ, ನಾನು ಅವತರಿಸಿರುವುದೇ ನಿಮ್ಮ ಕುಲದ ನಾಶಕ್ಕಾಗಿ ಎನ್ನುತ್ತಾ ಅವನ ಮೇಲೆ ಬಾಣಗಳ ಮಳೆಗೆರೆದಳು. ದೇವಿಯು ಅವನ ಬಾಣ, ರಥ, ಸಾರಥಿಗಳನ್ನು, ಕವಚವನ್ನು ಧ್ವಂಸ ಮಾಡಿದಳು. ಇದರಿಂದ ಸಿಟ್ಟಿಗೆದ್ದ ಅಸುರನು ಅಂಧಕಾಸ್ತ್ರ ಪ್ರಯೋಗಿಸಿ ಕತ್ತಲೆಯ ಮಳೆಗೆರೆದನು. ಬಿರುಗಾಳಿ ಮಳೆಯ ಹೊಡೆತಕ್ಕೆ ಸಿಲುಕಿ ಸರ್ವ ಜೀವಿಗಳು ದೇವಿಯ ಮೊರೆ ಹೊಕ್ಕರು. ಮಹಾದೇವಿಯ ಶೌರ್ಯದ ಮುಂದೆ ಚಕ್ಷುರನ ಮಾಯೆ ಯುದ್ಧ ಸಾಗಲಿಲ್ಲ. ಆಕೆ ತ್ರಿಶೂಲದಿಂದ ಅವನನ್ನು ಚುಚ್ಚಲು ಅಸುರನು ಘೋರ ಶಬ್ದ ಮಾಡುತ್ತಾ ಸತ್ತು ಹೋದನು. ಇಂದ್ರಾದಿ ದೇವತೆಗಳು, ಹೇ ಮಹಾಮಾಯೆ, ಮಹಾದೇವಿ, ನಾರಾಯಣಿ, ದುರ್ಗೆ, ಪರಾತ್ಪರೆ, ಜಗನ್ಮಾತೆ, ನಿನಗೆ ಜಯವಾಗಲಿ. ನಮ್ಮ ಶತ್ರುಗಳು ಹತರಾದರು. ನಿನ್ನ ಅನುಗ್ರಹ ಸದಾ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸಿದರು. ಎಂಬಲ್ಲಿಗೆ ದೇವಿ ಮಹಾತ್ಮೆಯ 4ನೇ ಅಧ್ಯಾಯವು ಸಂಪೂರ್ಣವಾಯಿತು.